टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹೆಂಗೆ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಹೊಡೆದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ, ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದಿಲ್ಲ ಅನ್ನುವಂಥದ್ದು ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಯತ್ನಾಳ್ ಇರುತ್ತಾನೆ, ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟಾರ ಹಿಂದೂ ಅದವನೇ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಸರ್, ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ದಿವಸ ಆಗ್ಯದ ಅಂತೀರಿ? ಯಾವ್ದು ರೀ? ಈ ಬಿ ಜೆ ಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದರೆ ಒಟ್ಟು ಚರ್ಚೆ ದಿಲ್ಲಿಯೊಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರೆ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹೆಂಗೆ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಹೊಡೆದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ, ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದಿಲ್ಲ ಅನ್ನುವಂಥದ್ದು ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಯತ್ನಾಳ್ ಇರುತ್ತಾನೆ, ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟಾರ ಹಿಂದೂ ಅದವನೇ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಸರ್, ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ದಿವಸ ಆಗ್ಯದ ಅಂತೀರಿ? ಯಾವ್ದು ರೀ? ಈ ಬಿ ಜೆ ಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದರೆ ಒಟ್ಟು ಚರ್ಚೆ ದಿಲ್ಲಿಯೊಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರೆ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ.